ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ರುಚಿಕರವಾದ ತೊಂಡೆಕಾಯಿ ಪಲ್ಯ ಮಾಡೋಣ. ಇದು ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಟೇಸ್ಟು ಸಹ ತುಂಬ ಚೆನ್ನಾಗಿರ್ತದೆ. ಇದನ್ನು ಬೇಗ ಈಸಿಯಾಗಿ ಮಾಡ್ಕೊಬೋದು. ಬನ್ನಿ ಯಾವ ರೀತಿ ಮಾಡೋದನ್ನ ನೋಡ್ಕೊಂಬರೋಣ. ಒಂದು ಸಲ ಮಾಡ್ಕೊಂಡು ತಿಂದರೆ ಮತ್ತೆ ಮತ್ತೆ ಮಾಡಿ ತಿನ್ನಬೇಕನ್ನಿಸುತ್ತೆ. ಅಷ್ಟೊಂದು ರುಚಿಯಾಗಿರ್ತದೆ ಈ ತೊಂಡೆಕಾಯಿ ಪಲ್ಯ. ಚಪಾತಿಗೆಲ್ಲ ಸೂಪರಾಗಿರ್ತದೆ. ಈ ತಿಳಿ ಸಾರಿಗೆಲ್ಲ ತಿನ್ನೋಗ ಸೂಪರಾಗಿರ್ತದೆ. ಬನ್ನಿ ಯಾವ ರೀತಿ ಮಾಡೋದನ್ನ ನೋಡ್ಕೊಂಬರೋಣ. ತೊಂಡೆಕಾಯಿ ಪಲ್ಯ ಮಾಡೋದಕ್ಕೆ ಈ ರೀತಿಯಾಗಿ ತೊಂಡೆಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀವಿ. ಚೆನ್ನಾಗಿ ವಾಶ್ ಮಾಡಿಕೊಂಡು ಕಟ್ ಮಾಡ್ಕೊಬೇಕು. ಒಗ್ಗರಣೆ ಹಾಕೋಕ್ಕೆ ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಹಸಿಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಈರುಳ್ಳಿ, ಸ್ವಲ್ಪ ಕಾಯಿ ತುರಿ. ಈಗ ಒಗ್ಗರಣೆ ಹಾಕೋದಕ್ಕೆ ಒಂದು ಕಡಾಯಿ ಇಟ್ಕೊಳ್ಳಿ. ಕಡಾಯಿನ ಪಾತ್ರೆನ ಇಟ್ಕೊಂಡು ಗ್ಯಾಸ್ ಸ್ಟವ್ನ ಆನ್ ಮಾಡ್ಕೊಳ್ಳಿ. ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಜಾಸ್ತಿ ಎಣ್ಣೆ ಬೇಡ, ಒಂದೇ ಒಂದು ಸ್ಪೂನಷ್ಟು ಎಣ್ಣೆ ಸಾಕು. ಜಾಸ್ತಿ ಎಣ್ಣೆ ಹಾಕ್ಬಿಟ್ರೆ ಎಣ್ಣೆ ಆಗೋಗುತ್ತೆ. ಈ ರೀತಿಯಾಗಿ ಎಣ್ಣೆ ಹಾಕಿದ್ಮೇಲೆ ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಆದಮೇಲೆ ಸಾಸಿವೆನ ಹಾಕ್ಕೊಳ್ಳಿ. ಸಾಸಿವೆ ಎಲ್ಲ ಚಟಪಟ ಅಂತ ಸಿಡಿಬೇಕು. ಈ ರೀತಿಯಾಗಿ ಸಾಸಿವೆ ಎಲ್ಲ ಸಿಡಿತಾ ಇದೆ. ಈಗ ಉದ್ದಿನಬೇಳೆ, ಕಡಲೆಬೇಳೆನ ಸೇರಿಸ್ಕೊಳ್ಳಿ. ಉದ್ದಿನಬೇಳೆ, ಕಡಲೆಬೇಳೆ ಒಂದು ಸ್ಪೂನಷ್ಟು, ಹಸಿಮೆಣಸಿನ್ಕಾಯಿ, ಕರಿಬೇವು ಒಂದು 4 ಹಸಿಮೆಣಸಿನ್ಕಾಯಿ, 2 ಕಡ್ಡಿ ಕರಿಬೇವು, ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಈಗ 2 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ವಿ, ಅದನ್ನು ಸೇರಿಸ್ಕೊಳ್ಳಿ. ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ. ಈ ರೀತಿಯಾಗಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ತೊಂಡೆಕಾಯಿನ ಸೇರಿಸ್ಕೊಳ್ಳಿ. ನೋಡಿ, ನಾವು ಅದರಲ್ಲೇ ಬೇಯಿಸ್ಕೊತಾ ಇದ್ದೀವಿ. ಯಾವುದೇ ನೀರು ಹಾಕಿ ಸಪ್ರೇಟಾಗಿ ಬೇಯಿಸ್ಕೊಂಡಿಲ್ಲ. ಅದರಲ್ಲೇ ನಾವು ಒಗ್ಗರಣೆಯಲ್ಲೇ ಬೇಯಿಸ್ಕೊತಾ ಇದ್ದೀವಿ. ಕೆಲವರು ನೀರು ಹಾಕಿ ಬೇಯಿಸ್ಕೊಂಡು ಶೋಧಿಸ್ಕೊಂಡು ತೊಗೊತಾರೆ. ಆ ರೀತಿ ಮಾಡಬಾರ್ದು. ನೋಡಿ, ಇವಾಗ ಸ್ವಲ್ಪ ಹಾಲನ್ನ ಸೇರಿಸ್ಕೊಳ್ಳಿ. ಹಾಲು ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರ್ತದೆ ಟೇಸ್ಟು ಅಂತೂ. ಮಕ್ಕಳಂತೂ ಇಷ್ಟಪಟ್ಟು ತಿಂತಾರೆ. ಚಪಾತಿಗೆಲ್ಲ ತುಂಬ ಚೆನ್ನಾಗಿರ್ತದೆ. ಈ ಥರ ಹಾಲು ಹಾಕ್ಕೊಬೇಕು. ಹಾಲಲ್ಲೇ ಬೇಯಿಸ್ಕೊಬೇಕು, ನೀರೆಲ್ಲ ಸೇರಿಸ್ಕೊಳಂಗಿಲ್ಲ. ಈ ರೀತಿಯಾಗಿ ಹಾಲನ್ನ ಸೇರಿಸಾದ್ಮೇಲೆ ಒಂದು 10 ನಿಮಿಷ ಕಾಲ ಹೈ ಫ್ಲೇಮಲ್ಲೇ ಇಕ್ಕಿ ಬೇಯಿಸ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿದ್ಮೇಲೆ ಸ್ವಲ್ಪ ತಿರುಗಿಸ್ಕೊಡಿ ಚೆನ್ನಾಗಿ.
ಈ ಹಾಲೆಲ್ಲ ಇಂಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಬೇಕು. ಸ್ವಲ್ಪ ಅರಿಶಿನ ಪೌಡ್ರನ್ನ ಸೇರಿಸ್ಕೊಳ್ಳಿ. ಕಲ್ಲರ್ ಬರಬೇಕಲ್ವ, ನ್ಯಾಚುರಲ್ ಆದ ಕಲ್ಲರ್ ಬರೋಕ್ಕೆ ಈ ಅರಿಶಿನ ಪುಡಿನ ಸೇರಿಸ್ಕೊಳ್ಳಿ. ಆವಾಗ ಅಟ್ರಾಕ್ಷನ್ ಆಗಿ ಇರ್ತದೆ. ಈಗ ಒಂದು 10 ನಿಮಿಷ ಕಾಲ ಪ್ಲೇಟ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳಿ. ಈ ರೀತಿಯಾಗಿ ಚೆನ್ನಾಗಿ ಬೇಯ್ತಾ ಇರುವಾಗ ಕಾಯಿ ತುರಿ, ಕೊತ್ತಂಬರಿ ಸೇರಿಸ್ಕೊಳ್ಳಿ. ನಾವು ಇಲ್ಲಿ ಬೇಯಿಸ್ಕೊಳ್ತಾ ಇದ್ದೀವಿ. ಬೇಕು ಅಂದರೆ ಬೆಂದಾದಮೇಲೆ ನೀವು ಕೊತ್ತಂಬರಿ, ಕಾಯಿ ತುರಿನ ಸೇರಿಸ್ಕೊಬೋದು. ಹಾಗೆ ತಿನ್ನಬೇಕಂದ್ರೆ ಅದೇ ಥರ ಹಾಕ್ಕೊಳ್ಳಿ. ಸ್ವಲ್ಪ ಹೊತ್ತು ಇಕ್ಕಿ ನಾವು ಮಧ್ಯಾಹ್ನಕ್ಕೆ ತಿನ್ಕೊತೀವಂದರೆ ಕಾಯಿ ತುರಿನ ಹಾಕ್ಬಿಟ್ಟು ಈ ರೀತಿಯಾಗಿ ಬಿಸಿ ಮಾಡಬೇಕು. ಆವಾಗ ಹುಳಿ ಬರೋದಿಲ್ಲ. ಯಾವುದೇ ಪದಾರ್ಥವು ಕಾಯಿ ತುರಿ ಹಾಕಬೇಕಂದ್ರೆ ಈ ರೀತಿಯಾಗಿ ಬಿಸಿ ಮಾಡಿಕೊಂಡ್ರೆ ಚೆನ್ನಾಗಿರ್ತದೆ. ತಿನ್ನುವಾಗ ಹಾಕ್ಕೊಂಡ್ರೆ ಅದು ಖಾಲಿ ಆಗುತ್ತಲ್ವ ಬೇಗ, ಆವಾಗ ಏನೂ ಹುಳಿ ಆಗೋದಿಲ್ಲ. ಈ ರೀತಿಯಾಗಿ ನಾವು ಚೆನ್ನಾಗಿ ಕಾಯಿ ತುರಿ ಹಾಕಿ ಸ್ವಲ್ಪ ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ದೀವಿ. ಈಗ ಇದು ರೆಡಿಯಾಗಿದೆ. ನೀರೆಲ್ಲ ಡ್ರೈ ಆಗ್ತಾಯಿದೆ ನೋಡಿ. ಆ ನೀರೆಲ್ಲ ಡ್ರೈ ಆಗಬೇಕು. ಆ ನೀರೆಲ್ಲ ಬಿಟ್ಟಿದೆಯಲ್ವ, ಅದೆಲ್ಲ ನೀರೆಲ್ಲ ಚೆನ್ನಾಗಿ ತಿರುಗಿಸ್ಕೊಟ್ಟು ಬೇಯಿಸ್ಕೊಳ್ಳಿ. ತಲೆ ಹಿಡಿಬಾರ್ದು ಯಾವುದೇ ಕಾರಣಕ್ಕೂ. ಈ ರೀತಿಯಾಗಿ ಚೆನ್ನಾಗಿ ಬೆಂದಿದೆ. ಈಗ ಸರ್ವಿಂಗ್ ಪ್ಲೇಟ್ಗೆ ಹಾಕೋಣ. ನೋಡಿ, ಬಿಸಿ ಬಿಸಿಯಾದ ತೊಂಡೆಕಾಯಿ ಪಲ್ಯ ಸವಿಯಲು ಸಿದ್ಧವಾಗಿದೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.